ನಮಸ್ಕಾರ ವೀಕ್ಷಕರೇ, ಇದು ಸ್ನೇಹ ಜ್ಯೋತಿ. ಮಾನಸಿಕ ಅಸ್ವಸ್ಥತೆಯ ಕತ್ತಲಲ್ಲಿ ನರಳುತ್ತಿರುವ ಜೀವಗಳ ನಿಜ ಕಥೆಗಳು. ಇಂದಿನ ಸರಣಿಯಲ್ಲಿ ಜೀವನದಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ಲದಂತಾಗಿ ಮಾನಸಿಕ ಅಸ್ವಸ್ಥತೆಯಿಂದ ನರಳಿದ ವೈದ್ಯೆಯೋರ್ವರ ದುರಾದೃಷ್ಟದ ಕಥೆಯನ್ನು ನೋಡೋಣ. ಇವರ ಹೆಸರು ಮಲೈಕಾ. ಮೂಲತಃ ದಕ್ಷಿಣ ಕನ್ನಡದ ಮಂಗಳೂರಿನವರು. ಆದರೆ ಹುಟ್ಟಿ ಬೆಳೆದದ್ದು ಎಲ್ಲ ದೂರದ ಮುಂಬೈನಲ್ಲಿ. ತನ್ನ ಪ್ರಾಥಮಿಕ, ಪ್ರೌಢ ಹಾಗೂ ಪಿಯು ಶಿಕ್ಷಣವನ್ನು ಕೂಡ ಅಲ್ಲೇ ಮುಗಿಸಿದರು. ನಂತರ ಎಂಬಿಬಿಎಸ್ ಪದವಿಯನ್ನು ಮಾತ್ರ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದರು. ಆದರೆ ಎಲ್ಲ ಇದ್ದು ಏನೂ ಇಲ್ಲದಂತಾದ ವಿಚಿತ್ರ ಕತೆ ಇವರದು. ಬನ್ನಿ ಆ ಕತೆ ಏನೆಂದು ನೋಡೋಣ. ಮಲೈಕಾ ಅವರ ತಂದೆ ಮುಂಬೈನಲ್ಲಿ ಹೋಟೆಲ್ ಉದ್ಯಮಿ. ಯಾವಾಗಲೂ ತನ್ನ ಉದ್ಯಮದಲ್ಲಿ ಬ್ಯುಸಿಯಾಗಿರುವ ಮನುಷ್ಯ. ತಾಯಿ ಗೃಹಿಣಿಯಾದರೂ ಮಕ್ಕಳಿಗೆ ಸಮಯ ಕೊಡುವಷ್ಟು ಪುರುಸೊತ್ತು ಇಲ್ಲ. ಇನ್ನು ಇವರಿಗೆ ಓರ್ವ ಅಕ್ಕ ಹಾಗೂ ಒಬ್ಬ ಅಣ್ಣ ಕೂಡ ಇದ್ದಾರೆ. ಇವರಿಬ್ಬರೂ ಕೂಡ ಅಷ್ಟೇ. ತಮ್ಮ ಓದು, ಸ್ನೇಹಿತರು ಸೇರಿದಂತೆ ಇವರಿಗೆ ಇವರದೇ ಪ್ರಪಂಚ. ಈ ಕಾರಣದಿಂದ ಮಲೈಕಾ ಒಂಥರ ಏಕಾಂಗಿಯಾಗಿ ಬೆಳೆದರು. ಮನೆ ಕತೆ ಈ ರೀತಿ ಆದರೆ ಇವರ ಕಾಲೇಜಿನದು ಇನ್ನೊಂದು ತರ, ಬೇರೆಯೇ ಕತೆ. ಕಾಲೇಜಿನಲ್ಲಿ ಇವರೇ ಯಾರನ್ನೂ ಹತ್ತಿರ ಸೇರಿಸುತ್ತಿರಲಿಲ್ಲ. ಯಾರನ್ನಾದರೂ ಹತ್ತಿರ ಸೇರಿಸಿಕೊಂಡರೆ ತನ್ನ ಪ್ರತಿಷ್ಠೆಗೆ ಎಲ್ಲಿ ಧಕ್ಕೆ ಆಗುತ್ತದೋ ಎಂಬ ಕೀಳರಿಮೆ. ಹೀಗಾಗಿ ಇವರಿಗೆ ಕಾಲೇಜಿನಲ್ಲೂ ಸ್ನೇಹಿತರು ಕಡಿಮೆ. ಈ ಕಾರಣದಿಂದಲೇ ಇವರು ಒಂದು ರೀತಿಯಾಗಿ ಅಂತರ್ಮುಖಿಯಾಗಿ ಬೆಳೆದು ಬಿಟ್ಟರು. ಯಾರೊಂದಿಗೂ ಹೆಚ್ಚು ಮಾತನಾಡಲ್ಲ, ಯಾರನ್ನೂ ಹತ್ತಿರ ಸೇರಿಸಲ್ಲ. ಇವರಿಗೆ ಇವರದೇ ಒಂದು ಪ್ರಪಂಚ. ಬರುಬರುತ್ತಾ ಇದು ಮಲೈಕಾ ಅವರಿಗೆ ಗೊತ್ತಿಲ್ಲದಂತೆ ಅವರ ಮಾನಸಿಕ ಸ್ವಸ್ಥತೆಯ ಮೇಲೆ ಪರಿಣಾಮ ಬೀರತೊಡಗಿತು. ಸ್ವತಃ ವೈದ್ಯೆಯಾಗಿದ್ದರೂ ತಮ್ಮ ವೃತ್ತಿಯ ಮೇಲೆ ಗಮನ ಹರಿಸಲೂ ಇಲ್ಲ. ತನ್ನಲ್ಲಾಗುತ್ತಿರುವ ಬದಲಾವಣೆಯ ಬಗ್ಗೆ ಗುರುತಿಸಲೂ ಆಗಲಿಲ್ಲ. ಮನೆಯವರಿಗಂತೂ ಇದು ತಿಳಿಯಲೇ ಇಲ್ಲ. ದಿನದಿಂದ ದಿನಕ್ಕೆ ಅವರ ಸ್ಥಿತಿ ಗಂಭೀರವಾಗತೊಡಗಿತು. ಯಾರನ್ನು ಕಂಡರೂ ಭಯ. ಎದುರಿಗಿರುವವರೆಲ್ಲರೂ ಮಾನಸಿಕ ಅಸ್ವಸ್ಥರಂತೆ ಕಾಣತೊಡಗಿದರು. ಹೀಗೆ ದಿನ ಕಳೆದಂತೆ ಮಲೈಕಾ ಅವರ ಸ್ಥಿತಿ ಸಂಪೂರ್ಣವಾಗಿ ಕುಸಿಯಿತು. ಇವಳನ್ನು ಹೀಗೆ ಬಿಟ್ಟರೆ ತನ್ನ ಉದ್ಯಮಕ್ಕೆ ತೊಂದರೆ ಆಗಬಹುದೆಂದು ಇವರ ತಂದೆ ಇವರನ್ನು ಅಣ್ಣನೊಡನೆ ಮಂಗಳೂರಿಗೆ ಕಳುಹಿಸಿದರು. ಆದರೆ ಅಣ್ಣನ ಜೊತೆ ಬಂದ ಮಲೈಕಾ ಅವರೊಂದಿಗೆ ಜಗಳ ಮಾಡಿಕೊಂಡು ಮನೆಯೇ ಬಿಟ್ಟು ಹೋದರು. ಆದರೆ ಆಗಲೇ ಮನಸ್ಸಿಗೆ ಆಘಾತವನ್ನು ಅನುಭವಿಸಿದ್ದ ಮಲೈಕಾ ಮನೆ ಬಿಟ್ಟು ಬಂದ ಮೇಲೆ ತನ್ನ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡರು. ತಾನೆಲ್ಲಿದ್ದೇನೆ ಎಂಬುದು ಕೂಡ ಅವರಿಗೆ ತಿಳಿಯದಾಯಿತು. ಇತ್ತ ಮನೆಯವರು ಕೂಡ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗಾಗಿ ಎಲ್ಲ ಇದ್ದೂ ಕೂಡ ಮಲೈಕಾ ಬೀದಿ ಪಾಲಾದರು. ಹೀಗೆ ಮನೆ ಬಿಟ್ಟು ಬಂದ ಮಲೈಕಾ ಕುಂಬಳೆಯ ಬಸ್ಸು ನಿಲ್ದಾಣದಲ್ಲಿ ಅಲೆದಾಡುತ್ತಿದ್ದರು. ಇಲ್ಲಿ 2-3 ದಿನದಿಂದ ತಿರುಗಾಡುತ್ತಾ ಇದ್ದದ್ದನ್ನು ನೋಡಿದ ರಿಕ್ಷಾ ಚಾಲಕರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಬಂದು ವಿಚಾರಿಸಿದಾಗ ತಾನು ಮನೆ ಬಿಟ್ಟು ಬಂದಿರುವುದಾಗಿ ತಿಳಿಸಿದರೂ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಕಾರಣದಿಂದ ಪೊಲೀಸರು ಬೇರೆ ದಾರಿ ಕಾಣದೆ ಇವರನ್ನು ಮಂಜೇಶ್ವರದ ಪಾವೂರಿನಲ್ಲಿರುವ ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಿದರು. ಸ್ನೇಹಾಲಯದಲ್ಲಿ ಅವರಿಗೆ ಔಷಧ ಮಾತ್ರವಲ್ಲ, ಪ್ರೀತಿ, ಕಾಳಜಿ, ಮಾನವೀಯತೆ ಎಲ್ಲವೂ ದೊರೆಯಿತು. ಕಳೆದ 3 ವರ್ಷಗಳಿಂದ ಸ್ನೇಹಾಲಯದ ಸೂಕ್ಷ್ಮ ಆರೈಕೆಯಲ್ಲಿ ಸರಿಯಾದ ಚಿಕಿತ್ಸೆಯೊಂದಿಗೆ ಮಲೈಕಾ ನಿಧಾನವಾಗಿ ಚೇತರಿಸಿಕೊಂಡರು. ನೆನಪುಗಳು ಮರಳತೊಡಗಿದವು. ಆತ್ಮವಿಶ್ವಾಸ ಮತ್ತೆ ಚಿಗುರತೊಡಗಿತು. ನಾನು ಸಂಪೂರ್ಣವಾಗಿ ಗುಣಮುಖವಾದ ಮೇಲೆ ನನ್ನಂತೆಯೇ ಮಾನಸಿಕ ಅಸ್ವಸ್ಥರಾದವರಿಗಾಗಿ ಕೆಲಸ ಮಾಡಬೇಕು. ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗುವಂತೆ ಮಾಡಿ ಸಮಾಜದಲ್ಲಿ ಧೈರ್ಯವಾಗಿ ಬದುಕುವಂತೆ ಮಾಡಬೇಕು ಎನ್ನುವುದು ಮಲೈಕಾ ಅವರ ಆಶಯ.
ಮಾನಸಿಕ ಅಸ್ವಸ್ಥತೆ ಅಂದ್ರೆ ಅಂತ್ಯ ಅಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಆರೈಕೆ ಸಿಕ್ಕರೆ ಜೀವನ ಮತ್ತೆ ಶುರುವಾಗುತ್ತದೆ ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.